ವೀಕ್ಷಕರೇ, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಇಲ್ಲಿ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ನಾನು ಪ್ರಕಾಶ್ ವೈಎಂ. ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ತುಂಬ ಕಡೆ ನಮ್ಮ ಫೇಸ್ಬುಕ್ ಮಿಸ್ಯೂಸ್ ಆಗ್ತದೆ. ನಮ್ಮ ಒಂದು ಫೇಸ್ಬುಕ್ನ ಬೇರೆ ಯಾರೋ ಯೂಸ್ ಮಾಡ್ತಾ ಇದ್ದಾರೆ. ಪಾಸ್ವರ್ಡ್ ಕೂಡ ಅವ್ರಿಗೆ ಗೊತ್ತಿದೆ, ನಮ್ಮ ಫೇಸ್ಬುಕ್ ಪಾಸ್ವರ್ಡ್ನ ಅವರು ಕದ್ದಿದ್ದಾರೆ ಅಂತ ತುಂಬ ಕಡೆ ಒಂದು ಆರೋಪ ಕೇಳಿಬರ್ತಾ ಇದೆ. ಒಂದು ವರದಿ ಪ್ರಕಾರ ಫೇಸ್ಬುಕ್ ಅತಿ ಹೆಚ್ಚು ಹ್ಯಾಕ್ ಆಗಿರೋದು ಸೈಬರ್ಗಳಲ್ಲಿ ಅಂತ. ತುಂಬಾ ಜನ ಸೈಬರ್ಗಳಲ್ಲಿ ಹೋಗಿ ಫೇಸ್ಬುಕ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೈಬರ್ಗಳಲ್ಲಿ ಹೋಗಿ ಈ ಹ್ಯಾಂಡ್ರೆಡ್ ಮೊಬೈಲ್ ಇಲ್ಲದೆ ಇರೋರು ಇರ್ಬೋದು, ಅಥವಾ ಮನೆಯಲ್ಲಿ ಕಂಪ್ಯೂಟರ್ ಇಲ್ಲದೆ ಇರೋರು ಇರ್ಬೋದು. ಇವರೆಲ್ಲ ಹೋಗಿ ತಮ್ಮ ಒಂದು ಅಕೌಂಟ್ ಏನಿದೆ ಅದನ್ನ ಸೈಬರ್ಗಳಲ್ಲಿ ಹೋಗಿ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರು ಮಾಡೋ ಒಂದು ಸಣ್ಣ ತಪ್ಪಿಂದ ಬೇರೆಯವರು ನಿಮ್ಮ ಫೇಸ್ಬುಕ್ನ ಈಸಿಯಾಗಿ ಹ್ಯಾಕ್ ಮಾಡಬಹುದು. ಆ ಒಂದು ಸಣ್ಣ ತಪ್ಪೇನು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ನೀವು ಸಣ್ಣ ತಪ್ಪ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಖಂಡಿತವಾಗೂ ಬೇರೆ ಯಾರು ಹ್ಯಾಕ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಫೇಸ್ಬುಕ್ನ ಹ್ಯಾಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನೀವು ಮಾಡೋ ಒಂದೇ ಒಂದು ಸಣ್ಣ ತಪ್ಪು ಅವರು ಹ್ಯಾಕ್ ಮಾಡೋ ಹಾಗೆ ಮಾಡುತ್ತೆ. ಆ ತಪ್ಪೇನು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬೋಣ. ನೀವು ನಿಮ್ಮ ಒಂದು ಫೇಸ್ಬುಕ್ನ ಕಂಪ್ಯೂಟರ್ಲಾಗಲಿ ಅಥವಾ ಲ್ಯಾಪ್ಟಾಪಲ್ಲಾಗಲಿ ಸೈಬರ್ಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಲ್ಯಾಪ್ಟಾಪ್ಗಳಲ್ಲಿ ಖಂಡಿತವಾಗಿ ಯೂಸ್ ಮಾಡ್ತೀರಾ. ಹಾಗೆ ಮಾಡೋ ನೀವು ಒಂದು ಸಣ್ಣ ತಪ್ಪು ಏನಂದರೆ, ನಿಮ್ಮ ಒಂದು ಇಮೇಲ್ ಐ ಡಿ ಏನಿದೆ ಅಥವಾ ನಿಮ್ಮ ಒಂದು ಫೇಸ್ಬುಕ್ನ ಐ ಡಿ ಇದೆ ಅದನ್ನು ಹಾಕಿ ನೀವು ನಿಮ್ಮ ಒಂದು ಪಾಸ್ವರ್ಡ್ನ ಹಾಕ್ತೀರಾ. ಪಾಸ್ವರ್ಡ್ನ ಹಾಕಿದ ನಂತರ ನಿಮಗೆ ಗೂಗಲ್ ಕ್ರೋಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಲಾಗಿನ್ ಕೇಳಿದ ತಕ್ಷಣ ನಿಮಗೆ ಆ ಒಂದು ಜಾಗದಲ್ಲಿ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಅಂದರೆ ಏನಪ್ಪ ಅದು ಅಂದರೆ, ನಿಮ್ಮ ಈ ಒಂದು ಪಾಸ್ವರ್ಡ್ನ ಈ ಒಂದು ಸೈಟ್ಗೆ ಸೇವ್ ಮಾಡಲ್ಲ ಪರ್ಮನೆಂಟ್ ಆಗಿ ಅಂತ. ಅಂದರೆ ಸುಮಾರು ಜನ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಸ್ ಅಂತ ಕೊಡ್ತಾರೆ, ಸೇವ್ ಮಾಡ್ತಾರೆ. ಸೇವ್ ಮಾಡಿದ ನಂತರ ನೀವು ನಿಮ್ಮ ಫೇಸ್ಬುಕ್ ಏನಿದೆ ಅದನ್ನು ಯೂಸ್ ಮಾಡ್ತೀರಾ. ಯೂಸ್ ಮಾಡಿ ನಂತರ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ಫೇಸ್ಬುಕ್ ಏನಿದೆ ಅದನ್ನು ಲಾಗೌಟ್ ಮಾಡ್ತೀರಾ. ನೋಡಿ, ಲಾಗೌಟ್ ಮಾಡಿದ ನಂತರ ನೀವು ನಿಮ್ಮ ಕೆಲಸ ಮುಗಿದ ನಂತರ ನೀವು ಎದ್ದು ಹೋಗ್ತೀರಾ. ಆದರೆ ಅಲ್ಲೇ ನೀವು ಮಾಡೋ ಒಂದು ಸಣ್ಣ ತಪ್ಪೇನಿದೆ, ಆದರೆ ನೀವು ಮಾಡೋ ಒಂದು ಸಣ್ಣ ತಪ್ಪು ಈ ಒಂದು ತಪ್ಪೇನೆ. ನಿಮ್ಮ ಒಂದು ಫೇಸ್ಬುಕ್ನ ನೀವು ಎಲ್ಲೇ ಲಾಗಿನ್ ಮಾಡೋದನ್ನು ಆ ಒಂದು ಜಾಗದಲ್ಲಿ ನಿಮ್ಮ ಪಾಸ್ವರ್ಡ್ ಆಗ್ತಿರಲ್ಲ, ಆ ಒಂದು ಜಾಗದಲ್ಲಿ ಬರೋ ಒಂದು ಮೆಸೇಜ್ ಏನಿದೆ ನಿಮ್ಮ ಒಂದು ಪಾಸ್ವರ್ಡ್ನ ಈ ಒಂದು ಸೈಟಿಗೆ ಸೇವ್ ಮಾಡಲ್ಲ ಅಂತ. ನೀವು ದಯವಿಟ್ಟು ಎಸ್ ಅಂತ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ. ನೀವು ಎಸ್ ಅಂತ ಕೊಡ್ತೀರಾ, ನಿಮ್ಮ ಫೇಸ್ಬುಕ್ ಯೂಸ್ ಮಾಡಿದ ನಂತರ ನೀವು ಲಾಗೌಟ್ ಮಾಡಿ ಎದ್ದು ಹೋಗ್ತೀರಾ. ಆದರೆ ಆ ಒಂದು ಪಾಸ್ವರ್ಡು ಅಲ್ಲೇ ಸೇವ್ ಆಗಿರುತ್ತೆ. ಅದನ್ನು ಯಾವ ಥರ ಇಲ್ಲಿ ನೋಡ್ಬೋದು ನೀವು. ನಿಮ್ಮ ಒಂದು ನಾನು ಲಾಗೌಟ್ ಆದರೂ ಕೂಡ ನೀವು ಇಲ್ಲಿ ನೋಡ್ಬೋದು, ನಾನು ಲಾಗೌಟ್ ಆದರೂ ಕೂಡ ನನ್ನ ಒಂದು ಫೇಸ್ಬುಕ್ನ ಪಾಸ್ವರ್ಡ್ ಏನಿದೆ ಅದು ಇಲ್ಲಿ ಕಾಣ್ತದೆ, ಬಟ್ ಡಾಟಲ್ಲಿದೆ. ನನ್ನ ಒಂದು ಫೇಸ್ಬುಕ್ನ ಪಾಸ್ವರ್ಡ್ ಏನಿದೆ ಅದು ನಿಮಗೆ ಡಾಟ್ ಮುಖಾಂತರದಲ್ಲಿ ಕಾಣ್ತದೆ. ಅಂದರೆ ಅದು ಟೆಕ್ಸ್ಟ್ ಮುಖಾಂತರದಲ್ಲಿ ಕಾಣ್ತಾ ಇಲ್ಲ, ಡಾಟಲ್ಲಿದೆ. ಅದನ್ನು ಕಂಡುಹಿಡಿಯೋದು ಅಷ್ಟು ದೊಡ್ಡ ವಿಷಯ ಇಲ್ಲ. ಸೈಬರಲ್ಲಿರೋರು ಕೂಡ ಈ ಒಂದು ಕೆಲಸನ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ತುಂಬ ಕಡೆ ಕಂಪ್ಲೇಂಟ್ ಕೂಡ ಆಗಿದೆ, ಸೈಬರಲ್ಲಿ ಕೂಡ ಈ ಥರ ಒಂದು ಕೆಲಸಗಳು ನಡೆದಿದೆ ಅಂತ ತುಂಬ ಒಂದು ಕಂಪ್ಲೇಂಟ್ ಇದೆ. ಅದು ಜಸ್ಟ್ ಸಿಂಪಲ್ಲು, ಏನಿಲ್ಲ. ಈ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ನೋಡೋದು ಇನ್ಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಇನ್ಪುಟ್ ಟೈಪ್ ಮೈನಸ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಈ ಒಂದು ಜಾಗದಲ್ಲಿ ಆ ಪಾಸ್ವರ್ಡ್ ಏನಿದೆ ಅದನ್ನು ತೆಗೆದು ಜಸ್ಟ್ TEXT ಟೆಕ್ಸ್ಟ್ ಅಂತ ಮಾಡಿ ನೀವು ಎಂಟರ್ ಕೊಟ್ಟರೆ ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಅದು ನೋಡ್ಬೋದು ಈ ಜಾಗದಲ್ಲಿ ಶೋ ಮಾಡ್ತಾ ಇದೆ. ತುಂಬ ಸಿಂಪಲ್ಲು, ಅದನ್ನು ಕಂಡುಹಿಡಿಯೋದು ದೊಡ್ಡ ವಿಷಯ ಅಲ್ಲ. ಈ ಥರ ಕಂಡುಹಿಡಿದು ನಿಮ್ಮ ಒಂದು ಪಾಸ್ವರ್ಡು ಮತ್ತು ಫೇಸ್ಬುಕ್ನ ಐಡಿಯನ್ನು ಮಿಸ್ಯೂಸ್ ಮಾಡ್ಕೊಳೋದು ಅವರಿಗೆ ದೊಡ್ಡ ವಿಷಯ ಅಲ್ಲ. ನೀವು ಅದಕ್ಕೇ ಯಾವುದೇ ಕಾರಣಕ್ಕೂ ಎಲ್ಲೇ ಆಗಲಿ, ಯಾವುದೇ ಒಂದು ಗೂಗಲ್ ಕ್ರೋಮಲ್ಲಿ ಕಂಪ್ಯೂಟರ್ ಆಗಲಿ ಅಥವಾ ನಿಮ್ಮ ಸ್ನೇಹಿತರ ಲ್ಯಾಪ್ಟಾಪಲ್ಲಾಗಲಿ ಎಲ್ಲೇ ಆಗಲಿ, ನೀವು ನಿಮ್ಮ ಒಂದು ಫೇಸ್ಬುಕ್ ಐಡಿನ ನೀವು ಲಾಗಿನ್ ಆಗಬೇಕಾದ್ರೆ ಅದು ನಿಮ್ಮ ಪಾಸ್ವರ್ಡ್ನ ಸೇವ್ ಮಾಡಲ್ಲ ಅಂತ ಕೇಳಿದಾಗ ನೀವು ಯಾವುದೇ ಕಾರಣಕ್ಕೂ ಎಸ್ ಅಂತ ಕೊಡಿ, ನೆವರ್ ಅಂತ ಕೊಟ್ಟು ನೀವೇನಾದರೂ ನಿಮ್ಮ ಫೇಸ್ಬುಕ್ ಲಾಗೌಟ್ ಮಾಡಿ ಬಂದರೆ ನಿಮ್ಮ ಒಂದು ಪಾಸ್ವರ್ಡ್ನ ಈ ರೀತಿ ಈಸಿಯಾಗಿ ಹ್ಯಾಕ್ ಮಾಡಿ ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.